ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಲಾಲು ಪ್ರಸಾದ್ ಯಾದವ್ ಅವರು ಇದನ್ನ 5 ದಿನಗಳ ಹಿಂದೆನೇ ನನಗೆ ಹೇಳಿದ್ರು, ನಾನು ಅವ್ರ ಜೊತೆ ಮಾತನಾಡಿದ್ರು, ಈ ವಿಚಾರ ನನಗೆ ಗೊತ್ತಿದ್ರೂ ಕೂಡ ಎಲ್ಲೂ ಬಹಿರಂಗವಾಗಿ ಹೇಳಿರಲಿಲ್ಲ. ಈಗ ಅವ್ರು ಹೋಗಿದ್ದಾರೆ, ಹೋಗ್ಲಿ, ನಮಗೇನು ತೊಂದರೆ ಇಲ್ಲ ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನಿನ್ನೆ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಊಹಾಪೋಹಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ. ಬಟ್ ಅವ್ರಿಗೆ ಗೊತ್ತಿತ್ತಂತೆ. ಇದು ಏನಪ್ಪ ಅಂದರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೇ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದರು. ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ, ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ, ಮತ್ತು ನಾವು ಏನು ಮಾಡಿ ಅವ್ರು ಹೇಳಿದರು, खैर जा रहे हैं, जाने दो, हम लड़ते रहे पहले, आप और हम मिलके लड़ते रहे, हम लड़ेंगे, तो उसकी फिक्र आप छोड़ दो, हम बात करेंगे ಅಂತ ಅವರು ಹೇಳಿದರು. ಇದು ನನಗೆ ಗೊತ್ತಿದ್ದರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದಾರೆ. ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲು ಪ್ರಸಾದ್ ನನಗೆ ಮಾಹಿತಿ ಕೊಟ್ಟಿದ್ದು, ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿತ್ತಂತೆ. ಬಟ್ ನಿನ್ನೆ ಅವ್ರು ಇಲ್ಲ ಅಂದಿದ್ರು. ಅಂದರೆ ಇಲ್ಲ ಅಂದರೆ ಆ ಥರ ಅಲ್ಲ, ಈ ಊಹಾಪೋಹದ ಸುದ್ದಿಗಳೆಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದರು. ಬಟ್ ಲಾಲು ಪ್ರಸಾದ್ ಯಾದವ್ ಅವರು 5 ದಿವಸದ ಹಿಂದೆಯೇ ನನಗೆ ಹೇಳಿದರು. ಬಟ್ ಹೋಗೋದಾದರೆ ಹೋಗಲಿ ಬಿಡಿ, ನಾವು ಅಂದರೆ RJD ಕಾಂಗ್ರೆಸ್ ಯಾವಾಗಲೂ ಕೂಡ BJP ವಿರುದ್ಧವಾಗಿ ಹೋರಾಡ್ತಾ ಇದ್ವಿ, ಮುಂದೇನೂ ಹೋರಾಡೋಣ ಅಂತ ಹೇಳಿದ್ರು ಅಂತ.